ಕೆಟ್ಟಿಂಗ್ಸು ಇಂಥವ್ರ ಜೀವನದಲ್ಲಿ ನಂಬಲೇಬಾರ್ದು. ಎಲ್ಲ ಹೋಗಿ ಹೊರಗಡೆ ಹೋಗಿ. ಆ ಮಕ್ಳು ನೀನು ಅಂದ್ರೆ ಪ್ರಾಣ ಬಿಡ್ತವೆ. ಯಾಕೋ ಮೇಲೆ ಬೆಂಕಿ ಕಾಡ್ತೀಯ ನೀನು? ಅಣ್ಣ ನಾನು ಇವತ್ತು ಒಂದ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟ? ಮಾಡಬಿಟ್ಟ? ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟ ನೋಡು. ಬೇಡ ನಂಬಬೇಡ, ಜೀವ ಹೋದರೂ ಹೆಂಗಸರನ್ನು ಎಂದಿಗೂ ನೀನು ನಂಬಬೇಡ ಅಂತ ಗೀತೆನೇ ಇದೆಯಲ್ಲೋ ಕನ್ನಡ ಪಿಕ್ಚರ್ಲಿ, ಕೇಳಿಲ್ವೇನೋ? ಅಣ್ಣ ನೀನ್ ತಿಳ್ಕೊಳ್ಳೋದು ದೊಡ್ಡ ತಪ್ಪು ನಾನೇನು ಮಾಡಿಲ್ಲ. ಮತ್ತೆ ಅದು ಇವತ್ತೇನಾಯ್ತು ಗೊತ್ತಾ? ಎಷ್ಟಪ್ಪ ಕ್ಯಾರೆಟ್? 24 ರೂಪಾಯಿ ಸರ್. ಅಯ್ಯೋಯಪ್ಪ, ಏಯ್ ಕಣ್ ಕಾಣಕ್ಕಿಲ್ವನಲ್ಲೇ ಒಳ್ಳೆ ಗುಳಿ ತರ ನುಗ್ತಾ ಇದ್ಯಾ? ಏನಾದ್ರೂ ಮಾತಾಡಲೇ? ಯಾರಿವು ಲವರ್ಸಾ? ಒಂದ್ ನಿಮಿಷ, ನೋಡಕ್ ಇಷ್ಟು ಒಳ್ಳೆಯವ್ರ ತರ ಕಾಣ್ತಾ ಇದ್ದೀರಾ. ಪಾಪ ಅವ್ರ ಹಿಂದೆಗಡೆ ಒಳ್ಳೆ ವಿಲನ್ಗಳ ತರ ಯಾಕೆ ಬಿದ್ದಿದ್ದೀರಾ? ನೀನೇನ್ ಹೀರೋ ತರ ಅಡ್ಡ ಬರ್ತಾ ಇದ್ಯಾ? ರೈಟ್ ಅಲ್ಲ? ಹೌದು, ನೀನ್ ಹೇಳ್ದಾಗೆ ನಾನು ಹೀರೋನೇ, ಆದ್ರೆ ಇಲ್ಲಿ ನಾನು ಆಕ್ಷನ್ ಹೀರೋ ಅಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ, ಬೇಡ ಅಣ್ಣ ಪ್ಲೀಸ್ ಬೇಡ. ನಾಳೆ ಸಾರಿ ಮೇಡಮ್, ಆ ವಿಲನ್ ನನ್ನ ಮಕ್ಕಳು. ನನ್ ಮೇಲೆ ಯಾಕೆ ಬಿಡ್ತೀಯಾ? ತಾಕತ್ತಿದ್ರೆ ಅವ್ರಿಗೆ ಹೋಗ್ರಿ. ಹೌದಲ್ಲ, ಈಗ ನೋಡಿ. ಗುರು ನಾನ್ ಪದೇ ಪದೇ ಹೇಳ್ತಾ ಇದೀನಿ, ನಾನು ಕೋಪ ಬರ್ಸ್ಬೇಡಿ. ನನ್ನ ಆಕ್ಷನ್ ಹೀರೋ ಯಾಕೆ ಮಾಡ್ತಾ ಇದೀರಾ? ಆ ಲವರ್ಸ್ ತಂದ್ರೆ ನಿಮ್ಗೆ ಯಾಕೆ ಬೇಕು? ನಿನಗೆ ಯಾಕೋ ಬೇಕು? ಅಲ್ಲ, ಈ ಆಪಲ್ ನಿನಗೆ ಬೇಡ ಕಣೋ, ನಿನಗೆ ಕಾಶ್ಮೀರ್ ಆಪಲ್ ಕೊಡಿಸ್ತೀನಿ. ಕಲ್ಲಂಗಡಿ ಹಣ್ಣೇನೋ ಮಾಡ್ತು, ಅದ್ಮೇಲೆ ಯಾಕೆ ಬಿಡ್ತಾ ಇದ್ಯಾ? ಮೊದಲು ಇದನ್ನ ತಿನ್ನು, ಆಮೇಲೆ ಅದನ್ನ ತಿನ್ನಿ ಅಂತ. ಅಯ್ಯೋ, ವಿಲನ್ ಕೈಲಿ ಹೊಡಿಸ್ಕೊತಾ ಇದ್ರಲ್ರಿ, ನೀವೇನ್ ಹೀರೋ ಅಲ್ವಾ? ಹೋಗ್ ಹೊಡಿರಿ ಚೆನ್ನಾಗಿ, ಹೋಗ್ರಿ. ನನ್ನ ತಪ್ಪೇನಿಲ್ಲ ರೀ, ಅವರೇ ಬಂದು ಅದ್ ನಂದು ರೀ. ನಿಮ್ಮ ಕೊಡ್ತೀನ್ರಿ, ತಗೊಳ್ಳಿ. ಬನ್ನಿಲೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಣ್ಣ. ನಿಮ್ ಥ್ಯಾಂಕ್ಸ್ ಬೇರೆ ಹಾಳಾಗೋಯ್ತು. ಬೇಗ ಧರ್ಮಸ್ಥಳಕ್ಕೆ ಹೋಗಿ ಮದುವೆಗೆ ಹೋಗಿ. ನನ್ನ ಮಗನೇ ತಿಂದಿದ್ದೆ 4 ಹೋದೆ, ಅದಕ್ಕೆ ಇಷ್ಟೊಂದು ಎಕ್ಸ್ಪ್ರೆಷನ್? ಏನ ನಿನ್ ಬಿಲ್ಡಪ್ ಜಾಸ್ತಿ ಆಯ್ತು? ನನ್ನ ಮಗನೇ ಲವ್ ಸ್ಟೋರಿ ಯಾವಾಗಲೂ ಲವ್ಲಿ ಆಗಿರ್ಬೇಕು. ಅಣ್ಣವ್ರು ಮಾಡಿಲ್ವಾ? ನಾನಿನ್ನ ಮರೆಯಲ್ಲಾರೆ. ರವಿಚಂದ್ರ ಪ್ರೇಮಲೋಕ ನೋಡಿದ್ಯಾ? 4 ಸತಿ ನೋಡಿದ್ರಣ್ಣ, ಆದ್ರೆ ಈ ಕಥೆನೇ ಬೇರೆ, ಆ ಕಥೆನೇ ಬೇರೆ ಅಣ್ಣ. ಏನು ಅದ್ಯಾವ ಜೊತೆಗೆ ಓಡಲ್ಲ, ಅವಳು ನನ್ನ ಹೆಂಡತಿ ಕಣಣ್ಣ.
ಇಷ್ಟ ನಡೆದಿದ್ದು. ಅಬ್ಬಾ ಇಷ್ಟೇ ತಾನೇ. ನಾನ್ ಇನ್ನೇನು ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ವಿಜಯ, ನೀನ್ ನನ್ ತಮ್ಮ ಅಲ್ಲ ಕೊಡು, ಮಗ ಇದ್ದಂಗೆ. ನನ್ನ ಅನುಭವದ ಒಂದ್ ಮಾತು ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಹೆಂಗಸನ್ನ ನೋಡೋದು ತಪ್ಪು, ಮಾತಾಡ್ಸೋದು ಇನ್ನೂ ತಪ್ಪು, ಸ್ನೇಹ ಬೆಳೆಸೋದು ಶುದ್ಧ ತಪ್ಪು. ಅಪ್ಪಿ ತಪ್ಪಿ ಮದುವೆ ಆಗ್ಬಿಟ್ರಂತೂ ನರ್ಕ ನರ್ಕ ಕಡೆಯ ನರ್ಕ. ನೀನೇ ನೋಡ್ತಾ ಇದೀಯಲ್ಲ, 9 ಮಕ್ಳು ಹೆತ್ಕೊಂಡು ಎಷ್ಟು ಒದ್ದಾಡ್ತಾ ಇದೀನಿ ಅಂತ. ನನ್ ಕಷ್ಟ ನಿನಗ್ ಬರೋದ್ ಬೇಡ ಕಣೋ. ಪಾಪು ನಂತರನೇ ಆಗ್ಬಿಟ್ಟಲ್ವಾ. ನಾನ್ ಮೊದ್ಲು ಎತ್ಕೊಂಡಿದ್ರೆ ಭಗವಂತ, ಈ ಸತಿನಾದ್ರೂ ನಿನ್ ದಯದಿಂದ ಗಂಡು ಮಗ ಆಗ್ಬಿಟ್ರೆ ನನ್ಗಷ್ಟೇ ಸಾಕಪ್ಪ. ಡಾಕ್ಟ್ರೆ, ಎಂತ ಮಗು? ಗಂಡು ಮಗು. ಅಪ್ಪ, ನಂಗೆ ಈಗ ಸಮಾಧಾನ ಆಯ್ತು. ಆದ್ರಿಗಿದ್ರೆ ಏನ್ರಿ, ಗಂಡಾಯ್ತಲ್ಲ ಅಷ್ಟ್ ಸಾಕು. ಸ್ವೀಟ್ ನಾ ಸಾಯಂಕಾಲ ತಂದ್ಕೊಡ್ತೀನಿ. ಆದ್ರೆ ಮಗು ಪ್ರೀಮೆಚೂರ್ಡ್ ಬೇಬಿ ಆಗಿದ್ರಿಂದ ಹೊಟ್ಟೆ ಒಳಗಡೆನೆ ಮಗು ಸತ್ತು ಹೋಗಿತ್ತು. ಡಾಕ್ಟ್ರೆ, ಒಂದು ಉಪಕಾರ ಮಾಡ್ತೀರಾ? ಏನ್ ಹೇಳಿ? ಈಗ ತಾನೇ ಯಾವ್ದಾದ್ರು ನಿಮ್ ನರ್ಸಿಂಗ್ ಹೋಮ್ ಅಲ್ಲಿ ಒಂದ್ ಗಂಡ್ ಮಗು ಹುಟ್ಟಿದ್ರೆ ಆ ಮಗು ತಗೊಂಬಂದು ನನ್ನ ಹೆಂಡತಿ ಮಡ್ಲಲ್ಲಿ. ಏಯ್, ಏನ್ ಅನ್ಕೊಂಡಿದ್ಯಾ ನನ್ನನ್ನ? ಇದೇನ್ ಆಸ್ಪತ್ರೆನಾ ಇಲ್ಲ ಫಿಶ್ ಮಾರ್ಕೆಟ್? ಹುಡುಗಾಟ ಆಡ್ತಿದ್ಯಾ? ಬಿ ಕೇರ್ಫುಲ್. ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ. ಇದೇನಿದು, ಇಷ್ಟೇ ಜನ ಬಂದಿದ್ದೀರಿ? ಹಾಗಂತ ಹಾದಿಲ್ ಬಿದ್ದಿಲ್ ಹೋಗೋರ್ನೆಲ್ಲ ಕರ್ಕೊಂಡ್ ಬರಕಾಗತ್ತಾ? ಅಣ್ಣ, ನಾವು ಬಂದಿರೋದು ಹುಡುಗಿ ನೋಡಕ್ಕ ಇಲ್ಲ ಫ್ಯಾಮಿಲಿ ಮ್ಯಾಟರ್ ಮಾತಾಡಕ್ಕ? ಏಯ್, ಸ್ವಲ್ಪ ತಡ್ಕೊಳ್ಳೋ. ಬಾವಿ ಅಳಿಯಂದ್ರು ತುಂಬಾ ಅರ್ಜೆಂಟ್ ಅಲ್ಲಿರೋ ಹಾಗೆ. ಅಯ್ಯೋ, ಭಾರಿ ಕಾವಲಿದ್ದಾರೆ. ಆದಷ್ಟು ಬೇಗ ನಿಮ್ ಮಗಳನ್ನ ಕರ್ಸ್ಬಿಡಿ. ನಾನಿದ್ರೆ ನೋಡೋದಕ್ ಸ್ವಲ್ಪ ನಾಚ್ಕೊಡ್ತಾನೆ. ನಿಮ್ ಮನೆಯೆಲ್ಲ ಸುತ್ತಾಡ್ಕೊಂಡ್ ಬರ್ತೀನಿ. ಲೇ ವಿಜಯ, ಸರಿಯಾಗಿ ನೋಡ್ಲಿಲ್ಲ ಅನ್ಬಿಟ್ಟಿಯೋ, ಸರಿಯಾಗಿ ನೋಡು. ಕರ್ಸಿ ನಿಮ್ ಮಗಳನ್ನ. ಸರಿ ಅಮ್ಮ. ಅಡಿಗೆ ಮನೆ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ. ಅಂದ ಹಾಗೆ ಹುಡುಗಿಗೆ ತಾವು ಅಕ್ಕ ಆಗ್ಬೇಕು. ಓ, ಸರಿ 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 ಸರಿ. ಏನಾಗ್ಬೇಕಿತ್ತು? ಏನು ಇಲ್ಲ, ನನ್ಗಿರೋನ್ ಒಬ್ನೇ ತಮ್ಮ. ಅವನ್ನ ಬಹಳ ಪ್ರೀತಿಯಿಂದ ಸಾಕ್ಬಿಟ್ಟಿದೀವಿ. ಅದಕ್ಕೆ ಹುಡುಗಿ ಹೇಗೆ ಅಂತ ತಿಳ್ಕೊಳ್ಳೋಣ ಅಂತ ತಮ್ಮ ಹತ್ರ ಬಂದೆ. ಅನುಮಾನನೇ ಪಡ್ಬೇಕಾಗಿಲ್ಲ, ಕಣ್ಮುಚ್ಕೊಂಡು ಒಪ್ಕೋಬಹುದು. ಒಳ್ಳೆ ಹುಡುಗಿ. ಸರಿ ಸರಿ, ನಾನಂತೂ ಕಣ್ಮುಚ್ಕೊಂಡು ಒಪ್ಕೊಂಡ್ಬಿಡ್ತೀನಿ. ಆದ್ರೆ ಹುಡುಗಿನ ನಮ್ಮ ಹುಡುಗ ಒಪ್ಕೋಬೇಕು, ಹುಡುಗಿ ಹುಡುಗನ್ ಒಪ್ಕೋಬೇಕು, ಜೊತೆಗೆ ಅವನ್ ಮಕ್ಕಳನ್ನು ಒಪ್ಕೋಬೇಕು. ಗೊತ್ತಿಲ್ವಾ? ಅಪ್ಪ ಅಪ್ಪ ಬಾಳೆಹಣ್ಣು ತಗೊಂಡ್ಲಾ? ಅಪ್ಪ ಅಪ್ಪ ಮುಸುಂಬಿ ತಗೊಂಡ್ಲಾ? ಅಪ್ಪ ಅಪ್ಪ ಮಾವಿನಹಣ್ಣು ತಗೊಂಡ್ಲಾ? ಹೋದ್ ಕಡೆ ಅಪ್ಪ ಅಪ್ಪ ಅಂತ ಕರಿಬೇಡ ಹೇಳಿಲ್ಲ ನಾನು ನಿಮ್ಗೆ. ಇಲ್ಲ ಇಲ್ಲ, ಸಾರಿ 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 ಸಾರಿ. ಏನ್ರಿ ಆ ಮಕ್ಳೆಲ್ಲ ಅವ್ರನ್ನ ಅಪ್ಪ ಅಪ್ಪ ಅಂತ ಕರೀತಿದ್ದಾರೆ? ಅಯ್ಯೋ, ಒಳ್ಳೆ ಚೆನ್ನಾಗಿ ಹೇಳಿದ್ರಲ್ಲ. ಅಪ್ಪನ್ನ ಅಪ್ಪ ಅಂದೆ ಬೆಪ್ಪ ಅನ್ನಕ್ಕಾಗತ್ತಾ? ಅವರೆಲ್ಲ ಅವ್ರ ಮಕ್ಳ? ನಿಮಗ್ ಗೊತ್ತಿರ್ಲಿಲ್ವಾ? ಮೊದಲನೇ ಹೆಂಡತಿ ಮಕ್ಳು. ಅವಳು ಸತ್ತೋದ್ಮೇಲೆ ಆ ಮಕ್ಕಳಿಗೆ ಸ್ನಾನ ಮಾಡ್ಸಕ್ಕೆ, ಬಟ್ಟೆ ಒಗ್ಯಕ್ಕೆ, ಅಡ್ಗೆ ಮಾಡಾಕಕ್ಕೆ ಒಬ್ಳು ಹೆಂಡತಿ ಬೇಕಾಗಿತ್ತು. ಅದಕ್ಕೆ ತಮ್ಮ ತಂಗಿ ನೋಡಕ್ ಬಂದ್ವಿ. ನೋಡಿ, ಆ ಮಕ್ಕಳನ್ನ ಮಲತಾಯಿ ಮಕ್ಕಳ ತರ ನೋಡ್ಕೊಳ್ದೆ ತಾನ್ ಹೆತ್ ಮಕ್ಕಳ ತರ ನೋಡ್ಕೋಬೇಕು, ಅಷ್ಟೇ ವಿಷಯ. ನನ್ ತಂಗಿನ ಎರಡನೇ ಸಂಬಂಧ ಕೊಡೋದ? ಇಂಪಾಸಿಬಲ್, ಅದೆಲ್ಲ ಆಗಲ್ಲ. ರೇ ರೇ ಅಪ್ಪ. ಹೌದಾ? ಎಂತ ಹೋಗ್ರಿ ಆಚೆ. ರೀ, ಹುಡುಗಿ ನೋಡಕ್ ಹೇಳು. ವಿಜಿ, ನೋಡೋ ಹುಡುಗಿನ. ಏಯ್, ಪರವಾಗಿಲ್ಲ, ನೋಡೋ ನೋಡೋ ಅಂದ್ರೆ. ಕಳ್ಳ. ರೀ,
ಅವನು ಹುಡುಗಿ ನೋಡಕ್ಕೆ ನಾಚಿಕೆ ಪಡ್ಕೋತಾನೆ. ನೀವು ಹೊರಗಡೆ ಹೋಗಿ ಅಂದ್ರೆ ಓಹೋ ಹಂಗೆ. ಹೋಗಿ ಹೋಗಿ ನೋಡಪ್ಪ. ಇನ್ನೊಂದ್ಸಲ ನೋಡು ಅಂದ್ರೆ ನೋಡು. ಓಹೋ ಮನೆನ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ. ನಮಸ್ಕಾರ. ನಮಸ್ಕಾರ. ನಾನು ಗಂಡಿನ ಅಣ್ಣ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಹುಡುಗಿ ತಾಯಿ. ಹೌದಾ? ನಾನೆಲ್ಲೋ ಹುಡುಗಿ ದೊಡ್ಡಕ್ಕ ಅನ್ಕೊಂಡಿದ್ದೆ. ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್. ಏನೂ ಇಲ್ಲ, ನನ್ನ ತಮ್ಮನಿಗೆ ಸ್ನೇಹಿತರ ಬಳಗ ಜಾಸ್ತಿ, ಅದಕ್ಕೋಸ್ಕರ. ಅಂದ್ರೆ ವರದಕ್ಷಿಣೆ ಕೇಳ್ತಾರಾ? ಚಿಚಿ, ವರದಕ್ಷಿಣೆ ತಗೊಳ್ಳೋಂತ ನೀಚ ಜನ ನಾವಲ್ಲ. ಸ್ನೇಹಿತರು ಜಾಸ್ತಿ. ನ್ಯೂ ಇಯರ್ಸ್ ಡೇಲಿ, ಸಂಡೇ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅವಾಗ ಸ್ವಲ್ಪ ಪಾನೀಯ. ಅಂದ್ರೆ ಕುಡಿತಾನ? ಲೀಟರ್ ಗಟ್ಟಲೆ ಕುಡಿತಾನೆ. ಗಾಡಿಲಿ ಬರ್ಬೇಕಾದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಪೊಲೀಸ್ನವ್ರು ಬಹಳ ಸ್ಟ್ರಿಕ್ಟ್ ಅಲ್ವಾ, ಬಾಯಿ ವಾಸ್ತೆಗೆ ಅಂತ ಸ್ವಲ್ಪ ಜರ್ದಾ ಬಿಡ ಹಾಕೊಂತಾನೆ. ಜರ್ದ ಬೇಡ ಹಾಕ್ತಾನ? ಹಿಂಗೆ ಹಾಕೊಂಡು ಒಂದ್ಸತಿ ಬರ್ಬೇಕಾದ್ರೆ ತಲೆ ಸುತ್ತ ಬಿದ್ದೋಗ್ಬಿಟ್ಟು ನಿಮ್ ಹತ್ರ ಹೇಗೆ ಹೇಳ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಮಕ್ಕಳ ಫಲ ಇಲ್ಲ ಅಂತ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅದ್ಯಾಕೆ ಹಂಗ್ ನೋಡ್ತೀಯ? ಅಯ್ಯಪ್ಪ, ಏನ್ರಿ ಇಂಥ ಸಕಲ ಸದ್ಗುಣ ಸಂಪನ್ನಾದ ನಿಮ್ ತಮ್ಮನಿಗೆ ನಾನು ಹೆಂಗ್ ಕೊಡ್ಬೇಕಾ? ನಡೀರಿ ನಡೀರಿ, ನಾನ್ ಕೊಡೋದಿಲ್ಲ. ಈ ಮದ್ವೆ ನಿಲ್ಲಿಸ್ಬಿಡ್ತೀನಿ. ಅಷ್ಟ್ ಮಾಡಿ. ನಿನ್ ಗುಪ್ಪಿಗೆ ಏ ಕಮಲಾ, ಚೆನ್ನಾಗಿ ಜಾಗ ಬಿಡಿಲ್ಲ. ಅದು ನೋಡಿ ಡ್ಯಾಡಿ, ನನ್ಗೆ ಈ ಹುಡುಗ ಇಷ್ಟ ಇಲ್ಲ. ನನ್ಗೆ ಈ ಮದ್ವೆ ಬೇಕಾಗಿಲ್ಲ. ನನ್ ಈ ಮದ್ವೆ ಆಗೋಲ್ಲ. ಏನಾಯ್ತಮ್ಮ? ನಡಿ ಅವಳಿಗೆ. ರೀ, ನನ್ ಮಾತ್ ಕೇಳ್ರಿ. ಇದೇಣ ಹಾಗೆ ನೋಡ್ತಾ ಇದ್ಯಾ? ಈ ಮನೆಗೆ ಸೊಸೆನ್ ಕರ್ಕೊಂಡ್ ಬಂದಿದ್ದೀನಿ. ಹೇಗಿದ್ದಾಳೆ? ಒಳ್ಳೆ ಮಹಾಲಕ್ಷ್ಮಿ ತರ ಇಲ್ಲ? ಅದಕ್ಕೆ ನೀವು ಏನ್ ಅಣ್ಣ ತರ ನೋಡ್ತಾ ಇದ್ದೀರಾ? ಆರ್ತಿ ತೆಗೆದು ಒಳಗಡೆ ಕರ್ಕೊಳ್ಳಿ. ಮುಚ್ಚೋ ಬಾಯ್. ಅಣ್ಣ ಅಂತ ಅಣ್ಣ, ಸೀಮೆ ಸುಣ್ಣ. ಯಾರನ್ ಕೇಳಿ ಹೆಂಗೋ ಮದ್ವೆ ಅದೆ? ಹೆಂಗ್ ಮದ್ವೆ ಅದೆ ಅಂದ್ರೆ ತಾಳಿ ಕಟ್ತೆ ಮದ್ವೆ ಅದೆ. ಹುಚ್ಚಿನ ತರ ಮಾತಾಡಿದ್ರೆ ಕೊಚ್ಚಾಕ್ಬಿಡ್ತೀನಿ. ಹೇಳ್ದೆ ಕೇಳ್ದೆ ಹೆಂಗೋ ಮದ್ವೆ ಅದೆ? ನಾನೇನ್ ಈ ಮನೇಲಿ ಸತ್ತೋಗಿದ್ದೀನ? ಯಾವ ನನ್ನ ಮಗ ಹೇಳ್ತೀನಿ ಸತ್ತೋಗಿದ್ಯಾ ಅಂತ? ಬದುಕೇ ಇದೆಯಲ್ಲ. ನನ್ಗ್ಯಾಕೋ ಹೇಳಲಿಲ್ಲ? ಬೇಕು ಅಂತ. ಏಯ್, ನನಗ್ ಬರ್ತಾರೋ ಕೋಪಕ್ಕೆ ನೀನು ನೋಡೆ ನೋಡು ಹೆಂಗ್ ಮಾತಾಡ್ತಾ ಇದ್ದ ನೋಡು. ಅಣ್ಣ, ಯಾಕಣ್ಣ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಹಿರಿಯರ್ಲ್ಲ ಸೇರಿ ನಾನು ಮದುವೆ ಮಾಡೋದಾದ್ರೆ ಅದು ಖಂಡಿತವಲ್ಲ ಆಗಲ್ಲ ಅಂತ ಅವ್ನು ಹೇಳ್ದ. ಯಾವನು ಯಾವ ಬೇಕು ನನ್ನ ಮಗನು ಹೇಳಿದ್ದು? ಬೇಕು ಅಲ್ಲಣ್ಣ, ಶಾಸ್ತ್ರದವನು. ನನ್ನ ಮಗ ಶಾಸ್ತ್ರದವನು ಎಲ್ಲವನ್ನೇ ತೋರ್ಸು. ಅವ್ನು ಯಾರು ಎಲ್ಲಿದ್ದಾನೆ ಅಂತ ಆಮೇಲೆ ಹೇಳ್ತೀನಿ. ಈಗ ಆತ್ಗೆ ನೀನು ನಾನು ಹೋಗಿ ಎಷ್ಟು ಹೆಣ್ಣು ನೋಡಿದ್ವಿ. ಹೌದು, ನನಗೆ ಸೆಟ್ ಆಯ್ತಾ? ಅದಕ್ಕೆ ಅರೇಂಜ್ ಮ್ಯಾರೇಜ್ ನನ್ನ ಹಣೆ ಬರದಲ್ಲಿ ಬರ್ಲಿಲ್ಲ ಅಂತ ಗುಟ್ಟಾಗಿ ಇವಳ ಲವ್ ಮಾಡಿ ಮದುವೆ ಆಗ್ಬಿಟ್ಟೆ. ಗುಟ್ಟಾಗಿ ಲವ್ ಮಾಡಿ ಮದುವೆ ಆಗ್ಬಿಟ್ಟ? ಇವ್ ನನ್ನ ತಮ್ಮ ಅಲ್ಲ ಕಡೆ, ನನ್ನ ಮಗ ಅಂತ ತಿಳ್ಕೊಂಡಿದ್ದೆ. ನನಗೆ ಮೋಸ ಮಾಡ್ಬಿಟ್ಟ. ನಾನು ಕೂಡ್ದು ನೋಡು. ಅಯ್ಯೋ ಏನ್ರಿ ಇದು? ನೀನೇನ್ ಹೆದರ್ಕೋಬೇಡ ಚಿನ್ನ, ಹೆದರ್ಕೋಬೇಡ. ನಮ್ಮ ಅಣ್ಣ ಇದಾನಲ್ಲ ಒಂಥರ ಉತ್ತರ ಉಪ್ಪ ಇದ್ದಾಗೆ. ಕೈ ಬಿಡ. ಏನ್ ಹೇಳಿ? ಯಾಕ್ರೆ ಹಂಗ್ ಮಾಡಿದ್ರಿ? ಇನ್ನೇನ್ ಮಾಡ್ಬೇಕಾಗಿತ್ತು? ಹಾ, ಅವ್ರನ್ನ ನಗನಗ್ತಾ ಒಳಗಡೆ ಕರ್ಕೊಂಡ್ ಬರ್ಬಾರ್ದಾ? ಹೌದೌದು, ನಗನಗ್ತಾ ಒಳಗಡೆ ಕರ್ಕೊಂಡ್ಬಿಟ್ಟು ಆರತಿ ಮಾಡಿ ಒಂದ್ ರೂಮ್ ಬಿಟ್ಟು ನಾನು ನೀನು ತಾಳ ತಂಬುರಿ ತಗೊಂಡು ಕಾಶಿಗೋ ರಾಮೇಶ್ವರಕ್ಕೋ ಗೋಕರ್ಣಕ್ಕೋ 9 ಮಕ್ಕಳನ್ನು ಗುಡ್ಡೆ ಹಾಕೊಂಡು ಹೋಗ್ಬೇಕಾಗಿತ್ತು. ಅಯ್ಯೋ, ನಿಮಗ್ ಸ್ವಲ್ಪನೂ ಬುದ್ಧಿ ಇಲ್ಲ ರೀ. ಏನಂದೆ? ಅವನ್ನ ಹೊರಗಡೆ ಕಳ್ಸಿದ್ರೆ ವರ್ಷದೊಳಗೆ ಒಳಗಡೆ ಬರುವಾಗ ಒಂದ್ ಗಂಡ್ ಮಗುನ ತಗೊಂಡು ಒಳಗ್ ಬರ್ತಾನೆ. ಅವಾಗ ಏನ್ ಮಾಡ್ತೀರಾ?
ತಗಮಂತ್ರ ಬರ್ತಾನ್ ಬಿಡೆ, ನನ್ನೇನ್ ಎದುರಿಸ್ತಾ ಇದ್ಯಾ? ಅಯ್ಯೋ ನಿಮ್ ಬುದ್ಧಿಗೆ ಎಷ್ಟು ಯಾಕೆ? ಯಾಕೆ ಅಂತ ಯಾಕೆ ಹಾ. ಅಲ್ಲ ರೀ, ಹಾ. ಒಂದೊಳ್ಳೆ ಮಾತಾಡಿ ಅವನನ್ನಿಲ್ಲೇ ಇಟ್ಕೊಂಡ್ರೆ ಹಾ. ನಾವ್ ಹೆತ್ತಿದೀವಲ್ಲ ಹಾ. ನವರತ್ನಗಳು ಹಾ. ಅವಕ್ಕೆಲ್ಲ ಒಂದೊಳ್ಳೆ ದಾರಿ ಮಾಡ್ತಾನ್ರಿ. ಆ, ಇಲ್ಲ ಅಂದ್ರೆ ಹಾ. ನೀವ್ ಹೇಳಿದ್ರಲ್ಲ ಹಾ. ತಾಳ ತಂಬುರಿ ಎಲ್ಲ ಖಾಯಂ. ಪರವಾಗಿಲ್ಲ ಕಡೆ, ಹತ್ತೆತ್ಮೇಲೆ ನಿನ್ಗಿಂತ ಐನಾತಿ ಬುದ್ಧಿ ಬಂದೈತಿ. ನಾನೇ ಬುದ್ಧಿವಂತ ಅಂತ ತಿಳ್ಕೊಂಡಿದ್ರೆ ನನ್ಗಿಂತನೂ ಅತಿ ಬುದ್ಧಿವಂತೆ ನೀನು. ಅದ್ ಸರಿ, ಅವನ್ನ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟಿದೀನಿ. ಈಗ ಹೋಗಿ ರಾಜಿ ಸೂತ್ರ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟ್ ಚೆನ್ನಾಗಿರುತ್ತಾ? ರೀ, ಆ? ಕಾರ್ಯವಾಸಿ ಕತ್ತೆ ಕಾಲು. ಕಟ್ಕೋಬೇಕು ಅಂತೀಯಾ? ಇಲ್ಲೇರು, ನಾನು ಹಾ, ಓಡ್ತೀನಿ. ಹೋಗಿ ಹೋಗಿ. ಅಯ್ಯೋಯ್ಯೋ, ಅವ್ರೆಲ್ಲಿ ಹೋಗ್ಬಿಟ್ರಾ? ಹ್ಮ್ ನೀವ್ ಮಾತಾಡ್ತಿದ್ದೀರಲ್ಲ ಹಾ. ಅದಕ್ಕೆ ನಾವೇ ಆರ್ತಿ ಎದ್ಬಿಟ್ಟು ಕಳ್ಸ್ಬಿಟ್ವಿ. ಎಲ್ಲಿ ಕಳ್ಸಿದ್ರಿ? ಬೆಡ್ರೂಮ್ಗ? ಇದು ಬೇರೆ. ರೀ ನಿಮ್ಮ ಅಣ್ಣ ಅದಕ್ಕೆ ಇದಾರ್ರಿ. ನಮ್ಮ ಅಣ್ಣ ಏನು ತಿಳ್ಕೊಳ್ಳಲ್ಲ ಕಣೆ. ಹೆಂಗನ ತಡಿಬೇಕು? ಅಯ್ಯೋ ಮಕ್ಕಳು ಬೇರೆ ಇದಾರೆ. ಮಕ್ಕಳು ಮಲ್ಕೊಂಡ್ಬಿಟ್ಟಿದ್ದಾರೆ. ಕೌಸಲ್ಯ ನನ್ನ ಮಾತು ಕೇಳ. ಯಾವನವನು? ಅಣ್ಣ ನೀನಾ? ಆ. ಏನಣ್ಣ ಈ ಟೈಮಲ್ಲಿ? ನೋಡ, ಮದ್ವೆ ಅಂತೂ ನೀನ್ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಇದನ್ನಾದ್ರೂ ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡೋಣ ಅಂತ. ಅದನ್ನೆಲ್ಲ ಆಮೇಲೆ ನೋಡೋಣ. ಮೊದ್ಲು ಇಲ್ಲಿಂದ ಹೋಗೋಣ. ಏ, ನನ್ ಮಾತ್ ಕೇಳೋ, ಇಲ್ಲಿ ಬಾರೋ. ಇಲ್ಲಿ ನೋಡೋ, ಹೆಣ್ಣು ಗಂಡಿ ಸಮಾಗಮ ಅಂದ್ರೆ ಹುಡುಗಾಟ ಆಡ್ಬೇಡ, ಗೊತ್ತಾಯ್ತಾ? ಅದಕ್ಕೆ ಇವತ್ತೇ ಜೋಯಿಸರ್ ಕರ್ಸಿ ಇವತ್ತೇ ಮುಹೂರ್ತ ಫಿಕ್ಸ್ ಮಾಡಿಸ್ತೀನಿ. ಯಾವ ಜೋಯಿಷ ಬೇಕಾಗಿಲ್ಲ, ನಾನು ಆಮೇಲೆ ನೋಡ್ಕೋತೀನಿ. ಅಣ್ಣ ನಿನ್ ಮಾತು ಸುಮ್ಮನೆ ನಿಂತ್ಕೋ. ನೋಡವ, ನಾನ್ ಯಾತಕ್ಕೋಸ್ಕರ ಹೇಳ್ತೀನಿ ಅಂತ ನೀನೊಂದ್ ಸ್ವಲ್ಪ ಅರ್ಥ ಮಾಡ್ಕೋ. ಗುರು ಹಿರಿಯರ ಸಮ್ಮುಖದಲ್ಲಿ ಆದ್ರೆ ಚಂದ ಅಲ್ವೇನವ? ನಾನು ನಿಮ್ಮ ಶ್ರೇಯಸ್ಸಿಗೆ, ನಿಮ್ ಒಳ್ಳೇದಕ್ಕೋಸ್ಕರ ತಾನೇ ಮಾಡ್ತಾ ಇರೋದು. ಈ ಬುದ್ಧಿ ಇಲ್ದೊಂಚೂರು ಹೇಳವ. ರೀ ಅವ್ರು ಹೇಳೋದು ಸರಿಯಾಗಿದೆ ಅಲ್ವಾ? ಸ್ವಲ್ಪ ಬಾಯ್ ಬಿಸ್ಕೊಂಡು ಸುಮ್ನಿರ. ನಮ್ಮ ಅಣ್ಣಂಗ್ ಸ್ವಲ್ಪ ಹುಚ್ಚಬಾಯ್. ಅಯ್ಯೋ ರೀ ಸ್ವಲ್ಪ ಬರ್ತೀರಾ? ಏನದು? ಹೇಳೋದೆಲ್ಲ ಸರಿಯಾಗ್ತಾನೆ ಇದೆ. ಅಲ್ಲಪ್ಪ ನಾನ್ ಯಾರ್ ಮಾತು ಕೇಳಲ್ಲ ಕಣೆ ಈಗ. ನಾನ್ ಹೇಳೋದು ಸ್ವಲ್ಪ ಸುಮ್ನಿರು ಕೇಳಿ. ನೀನು. ಪ್ರತಿ ಜಾಗ ಕೊಟ್ಟಿರ್ತಾನೆ, ನಾನೇ ಮನೆ ಕಂಬಿಡ್ತೀನಿ. ಅಣ್ಣ ಅಣ್ಣ ಏನಾಯ್ತು? ಏಯ್, ನಾನ್ ಹಿರಿಯೋನು ಹೇಳದ್ಮೇಲೆ ಮುಗ್ದೋಯ್ತು, ಗೊತ್ತಾಯ್ತಾ? ಯಾವನು ಶಾಸ್ತ್ರದವ್ರು ಹೇಳ್ದ ಅಂತ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ನಾನ್ ಯಾಕಿರೋದು? ಶಾಸ್ತ್ರದವ್ರನ್ನ ಕರ್ಸಿ ಮುಹೂರ್ತ ಫಿಕ್ಸ್ ಮಾಡಿದ್ಮೇಲೆ ಏನ್ ಬೇಕಾರೆ ಮಾಡ್ಕೋ. ಅಲ್ಲಿವರೆಗೂ ನಾನು ಈ ಜಾಗ ಬಿಟ್ಕೊಂಡಲ್ಲ. ಏನಾಗುತ್ತೋ ಆಗೋಗ್ಲಿ. ಅಯ್ಯೋ ಅಣ್ಣ ಆಯ್ತಣ್ಣ. ಅದ್ ಯಾವ ನನ್ನ ಮಗ ಜ್ಯೋತಿಷನೋ ಅವ್ನು ಕರ್ಸ್ಬಿಡೋಣ. ಅಯ್ಯೋ ನನ್ನ ಅಷ್ಟೇ ನಿನ್ ಗೊತ್ತಾಗಲ್ಲ. ನೋಡ ಇಲ್ಲ ಹಂಗ ಬಾ ದಾರಿಗೆ. ಶಾಸ್ತ್ರದವ್ರು ಕರ್ಸ್ಬೇಕು ತಾನೆ? ಕರ್ಸವ್ನ ಬರ್ತಾನೆ. ಶಾಸ್ತ್ರ ಏನ್ರಿ ನೀವು? ಯಾಕೆ ಇಲ್ಲಿಗ್ ಬರೋ ಅವಶ್ಯಕತೆ ಇತ್ತಾ? ಮತ್ತೇನೇನ ಮಾಡ್ಲಿ? ಆ ಶಾಸ್ತ್ರ ನನ್ನ ಮಗ ಬಂದು ಮನೆ ವಾಸ್ತು ಸರಿ ಇಲ್ಲ ಅಂದ. ಆ ಮನೆ ವಾಸ್ತು ಸರಿ ಹೋಗಲ್ಲ, ನಮ್ ಪ್ರೋಗ್ರಾಮ್ ಆಗಲ್ಲ. ಅದಕ್ಕೆ ಈ ಸುಖದ ಸುಪ್ಪತ್ತಿಗೆಲಿ ನಾವಿಬ್ರು ಅಯ್ಯೋ ರೀ, ಯಾಕೆ ಇಷ್ಟ ಅವಸರ? ಇಡೀ ರಾತ್ರಿ ನಮ್ ಕೈಲಿದೆ. ಏನಾದ್ರೂ ಮಾತಾಡ್ರಿ. ಈಗ ಮಾತಾಡೋಕಲ್ಲ ಟೈಮ್ ಇಲ್ಲ ಕಡೆ. ಈಗ ನೀವು ನನ್ ಮಾತ್ ಕೇಳ್ತೀರಾ ಇಲ್ವಾ? ಆಯ್ತು ಕೇಳ್ತೀನಿ. 5 ನಿಮಿಷ ಟೈಮ್ ಕೊಡ್ತೀನಿ. ಅದೇನೇನ್ ಮಾತಾಡ್ಬೇಕೆಲ್ಲ ಮಾತಾಡ್ಕೊಳೆ. ರೀ ರೀ ತುಂಬಾ ದಿವಸದಿಂದ ನಂದೊಂದ್ ಕನ್ಸಿದೆ. ಮೊದ್ಲು ನನ್ ಕನಸು ನನ್ಸಾಗ್ಲಿ ಕಡೆ, ಆಮೇಲೆ ನಿನ್ ಕನಸು ತಲೆ ಕೆಳಗಾಗಿರ್ಲಿ. ಅದನ್ನ ನನ್ಸ್ ಮಾಡೋ ಜವಾಬ್ದಾರಿ ನಂದು. ಓಕೆ? ಯಾವನವನು? ನನ್ನ ಮಕ್ಕಳು ಎಲ್ಲೂ ಹೋದ್ರು ಬಿಡೋದಿಲ್ಲ. ಯಾವನವನು? ಪೊಲೀಸರು. ಸರ್ 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 ಇದೇ ಸರ್ ಇಂಥ ಹೋಟೆಲ್ ರೈಡಾ? ಯಾರು ಇವರು? ಸರ್ ಇವ್ಳು ನನ್ನ ಹೆಂಡತಿ ಸರ್. ನಾವಿಬ್ರು ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ಬೇಕಾದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸ್ತೀನಿ ಸರ್. ಸರ್ಟಿಫಿಕೇಟ್ ಅಷ್ಟು ಬೆಂಕಿ ಬಿತ್ತು. ಈ ಹೋಟ್ಲಲ್ಲಿ ಟೆರರಿಸ್ಟ್ ಗಳಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು. ಸರ್ ಆ ಟೆರರಿಸ್ಟ್ ಗಳು ಬೇರೆ ಹೋಟ್ಲಲ್ಲಿ ಇರ್ಬೇಕು ಸರ್. ಹೋಟ್ಲು ಬ್ಲಾಸ್ಟ್ ಆಗೋ ಚಾನ್ಸಸ್ ಉಂಟು. ಬ್ಲಾಸ್ಟ್ ಯಾಕ್ರಿ? ಬಾರು ಬೇಗ. ಅಯ್ಯೋ, ಇದೇನು ವಿಜಯ? ಲಗೇಜ್ ತಗೊಂಡು ಎಲ್ಲೋ ಹೋಗ್ತಾ ಇದ್ಯಾ? ಪ್ರಸ್ತಾವ ಮಾಡ್ಲಿಲ್ಲ ಅಂತ ಹೆಂಡತಿ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ಯಾ? ನೋಡಿ ಜನ ಏನಂತಾರೆ? ಅಣ್ಣ ಯಾವ ನನ್ನ ಮಗಳಿದ್ದ ಮನೆ ಬಿಟ್ಟು ಹೋಗ್ತಾ ಇದೀನಿ ಅಂತ? ಇದ್ ನೋಡಿದ್ರೆ ಗೊತ್ತಾಗತ್ತಲ್ಲಪ್ಪ. ಅದು ನೀನ್ ಕರ್ಕೊಂಡ್ ಬಂದಿಯಲ್ಲ ಶಾಸ್ತ್ರದವನು, ಹೌದು. ಅವನೇ ಹೇಳದ್ನಲ್ಲ ಏನಂತ? ಈ ಮನೆ ವಾಸ್ತು ಸರಿ ಇಲ್ಲ ಅಂತ. ಹಾ. ಅದಕ್ಕೆ ಹಾ. ಈ ಮನೆ ವಾಸ್ತು ಸರಿ ಇಲ್ಲ ಅಂದ್ಮೇಲೆ ಈ ಊರಿನ ವಾಸ್ತುನೇ ಸರಿ ಇಲ್ಲ. ಅಯ್ಯೋ. ಹನಿಮೂರ್ಗೋಸ್ಕರ ನಾನು ಹೆಂಡತಿ ಕರ್ಕೊಂಡು ಲೊಕೇಶನ್ ಶಿಫ್ಟ್. ಯಾಕೆ ಅರ್ಜೆಂಟ್ ಮಾಡ್ತೀರಿ? ನಾನು ಅರ್ಜೆಂಟ್ ನಿನ್ಗೆ ಹೇಗೆ ಗೊತ್ತಾಗಬೇಕು? ಎಷ್ಟು ದಿವಸ ಕಾತ್ಕೊಂಡಿದೀನಿ ಗೊತ್ತಾ? ಡಬಲ್ ಡಿಮಿಂಡ್ ಇಚ್ಚಿ
ಹಂಗಂದ್ರೇನ್ರಿ? ಹಂಗಂದ್ರೆ ಅಪ್ಪ ಡಬಲ್ ಡಿಬಿಲ್ ಡಿಚ್ಚಿ ತಂದೆ ನಿನಗೆ ಶತಕೋಟಿ ವಂದನೆಗಳು. ಎಷ್ಟು ದಿವಸ ಆದ್ಮೇಲೆ ನಮ್ಗೆ ಪರ್ಮಿಷನ್ ಕೊಟ್ಟಿದ್ಯಾ? ಬಾರೇ. ಅಯ್ಯೋ, ರೀ. ಅಯ್ಯೋ. ಅಯ್ಯೋ, ರೀ. ಯಾರು ಬಾಗಿಲು ತಟ್ಟಿದ್ದಾರೆ? ನಮ್ ರೂಮ್ ಬಾಗ್ಲೇ ರೀ. ಹೋಗ್ ತೆಗೀರಿ. ಯಾವ ನನ್ನ ಮಗನ ಡಿಸ್ಟರ್ಬ್ ಮಾಡೋದು ಇಂಥ ಟೈಮಲ್ಲಿ? ನೀನೇ ಹೋಗ್ತೀಯ? ಅಯ್ಯೋ ಕರ್ಮ ಕರ್ಮ, ನಾನೇ ತೆಗಿತೀನಿ ಬಿಡಿ. ಯಾರು? ಮೊದ್ಲು ಒಳಗಿರೋ ನನ್ ಗಂಡನ್ ಕರಿ. ಅಯ್ಯೋ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ದು ಪಕ್ಕ ತಪ್ಪು ತಿಳ್ಕೊಳಕ್ಕೆ ನನ್ಗೇನ್ ಹುಚ್ಚಿಡ್ದಿಲ್ಲ. ಅಯ್ಯೋ ಬಿಡೆ ದಾರಿ, ನೋಡಿ, ಬಿಡೆ ದಾರಿ. ಗಂಡನ್ ಇಲ್ಲದೆಲ್ಲ ಮಾತಾಡ್ತೀಯ? ಯಾರ್ರಿ? ಏನ್ ಬೇಕಾಯ್ತು? ತಾಳಿ ಕಟ್ಟಿದ ಹೆಂಡತಿಗೆ ಯಾರು ಏನ್ ಬೇಕಾಗಿತ್ತು ಅಂತೀಯಾ? ಹೆಂಡತಿನ? ರೇ, ನಿಮ್ಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಯಾವ್ದೋ ರೂಮ್ಗೆ ಹೋಗ್ಬಿಟ್ಟು ಇಲ್ಲಿ ಯಾಕ್ರಿ ಬಂದ್ರೆ? ತಲೆ ಕಟ್ಟಿರೋದು ನನ್ಗಲ್ಲ, ನಿನಗೆ. ರೇ, ಏನ್ ಮಾತಾಡ್ತಾ ಇದೀರಾ? ಇನ್ನೇನೇ ಮಾತಾಡೋದಿದ್ರು ನಿಮ್ ಅಣ್ಣನ್ ಮುಂದೆ. ನಿಂದೊಂಥರ ವಿಚಿತ್ರ ಕೇಸ್ ಕೊಡು. ಹನಿಮೂನ್ ಹೋದವರೆಲ್ಲ ಬರ್ಬೇಕಾದ್ರೆ ಮಗು ಎತ್ಕೊಂಬರೋದನ್ನ ಕೇಳಿದೀನಿ, ನೋಡಿದೀನಿ, ಪುಸ್ತಕದಲ್ಲಿ ಓದಿದೀನಿ. ನೀನ್ ಹನಿಮೂನ್ಗೆ ಹೋಗಿ ಬರ್ಬೇಕಾದ್ರೆ ಎಕ್ಸ್ಟ್ರಾ ಹೆಂಡತಿ ಕೈ ಇಟ್ಕೊಂಡ್ ಬಂದಿದ್ಯಲ್ಲ, ನಿನ್ಗೆ ಏನ್ ಹೇಳ್ಬೇಕು? ಓ ಅಣ್ಣ, ನಿನ್ ಮತ್ತೆ ಮತ್ತೆ ಕೆಳಗ್ಬೇಡ. ಇವಳು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಿ. ಗೊತ್ತಿಲ್ಲ? ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನೀವ್ ನಾಲ್ಗೆ ಸುಳ್ಳು ಹೇಳ್ಬೋದು, ಆದ್ರೆ ನೀವ್ ಕಟ್ಟಿರೋ ಈ ತಾಳಿ ಸುಳ್ಳಾಗುತ್ತಾ? ಹಾಕ್ಬಿಟ್ಟಿಲ್ಲ. ಆ ತಾಳಿ ಮತ್ತೆ ಮತ್ತೆ ತೋರಿಸ್ಬೇಡ ಅಂತ ಹೇಳಿಲ್ಲ? ಅಮ್ಮ, ಅದನ್ನೆಲ್ಲ ತೋರಿಸ್ಬೇಡ. ಮುಚ್ಚಿಟ್ಕೊತಾನೆ, ಮುಚ್ಚಿಟ್ಕೊಮ್ಮ. ನಾನ್ಯಾಕ್ ಮುಚ್ಚಿಟ್ಕೋಬೇಕು? ನಾನೇನ್ ತಪ್ಪು ಮಾಡಿದೀನಿ? ಇದೇನ್ ಡ್ಯೂಪ್ಲಿಕೇಟಾ? ಕಟ್ಟು ಮುಚ್ಚಿಟ್ಕೊಳಕ್ಕೆ. ಮತ್ತೆ ಇದೇನ್ ಡೂಪ್ಲಿಕೇಟಾ? 100 ಜನಗಳ ಮುಂದೆ ಕಟ್ಟೆ ಇರಬಹುದು, ಆದ್ರೆ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಸೀಲ್ ಹೊಡೆದು 10 ಜನಗಳ ಮುಂದೆ ಕಟ್ಟಿರೋ ತಾಳಿ ಇದು. ನನ್ನನ್ ಸಾಕ್ಷಿ ಕೇಳಿದ್ರೆ ತೋರ್ಸೋಕೆ ರಿಜಿಸ್ಟ್ರೇಷನ್ ಪತ್ರ ಇದೆ. ನಿನ್ನ ಹತ್ರ ಏನೇ ಇದೆ ಸಾಕ್ಷಿ? ನಿಜ, ನೀನ್ ಹೇಳ್ದಾಗೆ ಅಂತದ್ದೇನು ನನ್ನ ಹತ್ರ ಇಲ್ಲ. ಅದಕ್ಕೆ ಇವತ್ತು ನನ್ ಜೊತೆಲಿ ನನ್ ಗಂಡನು ಆ ದೇವ್ರು ಇಬ್ರು ಇಲ್ಲ. ಅಣ್ಣ ನೋಡ್ದ? ಏ ಕೌಸಲ್ಯ ನೋಡೆ, ಸಾಕ್ಷಿ ಇಲ್ಲ ಅಂತ ತಕ್ಷಣ ಹೆಂಗ್ ನಾಟಕ ಆಡ್ತಾವಳೆ. ಕಣ್ಣಿ ನಾಟಕ. ನಿಜ ಹೇಳಿ, 6 ತಿಂಗಳ ಹಿಂದೆ ನಾನು ಇದೇ ರೀತಿ ಅಳ್ತಾ ಹಲ್ಸೂರ್ ಕೆರೆನಲ್ಲಿ ಸಾಯ್ಬೇಕು ಅಂತ ಹೋದಾಗ ನಿನ್ನ ಜೀವ ಉಳಿಸಿದ್ರಿ. ನೆಂದೋದ್ ನನಗೆ ಚಳಿ ಜ್ವರ ಬಂದಾಗ ನೀವ್ ಬಟ್ಟೆ ಬದಲಾಯಿಸ್ಬೇಕಾದ್ರೆ ತಪ್ಪು ಮಾಡಿದ್ರಿ. ಅಯ್ಯೋ, ಇಲ್ಲಿ ತನಕ ನಾನು ಯಾವ ತಪ್ಪು ಮಾಡಿಲ್ಲ. ಏನಾದ್ರು ತಪ್ಪು ಮಾಡೋಣ ಅಂದ್ರೆ ನೀವೆಲ್ಲ ಯಾರು ಬಿಡ್ತಾ ಇಲ್ಲ ನನ್ನ? ನೀವೀಗ ಮಾಡಿರೋ ತಪ್ಪೆ ಸಾಕು, ಸ್ವಲ್ಪ ಸುಮ್ನೆ ಇರಿ. ಕಂಟಿನ್ಯೂ ಬೇಬಿ. ಒಬ್ಳಿ ಅನಾಥಲಾಗಿ ಒಂದು ಸಣ್ಣ ಗುಡಿಸ್ಲಲ್ಲಿ ಬದುಕ್ತಾ ಇದ್ದೆ. ಈ ಕೆಟ್ಟ ಸಮಾಜದಲ್ಲಿ ಹೆಣ್ಣ ಬದುಕೋದು ಕಷ್ಟ ಅಂತ ಸೂಸೈಡ್ ಮಾಡ್ಕೊಳಕ್ ಹೋದೆ. ಅಷ್ಟರಲ್ಲಿ ನಿಮಗ್ ಶರಣಾಗಿ ನಿಮ್ ಬಾಳ ಸಂಗಾತಿ. ಅಯ್ಯೋ, ಇವ್ಳು ಹೇಳ್ತಾರಲ್ಲ ಬರೀ ಸುಳ್ಳು. ಲೇ, ನೀನು ದೊಡ್ಡ ಸುಳ್ಳುಗಾತಿ ಕಡೆ. ಓ ಸೆಟಪ್ ಅಣ್ಣ, ಸೆಟಪ್. ಲೇ ಕೌಸಲ್ಯ. ಅಯ್ಯೋ ಸುಮ್ನೆ ಇರ್ರಿ, ನೀವು ಬೇರೆ. ನಿಮ್ಗೆಲ್ಲ ನಂಬಿಕೆ ಇಲ್ಲ ಅಂದ್ರೆ ಈ ಫೋಟೋ ನೋಡಿ. ನನಗ್ ಸಮಾಧಾನ ಮಾಡಿ ಗುಡಿಸ್ಲಲ್ಲಿರೋ ದೇವ್ರ ಫೋಟೋ ಮುಂದೆ ತಾಳಿ ಕಟ್ಟಿದ್ರಿ. ಆಗಾಗ ಬಂದು ಹೆಂಡತಿ ತರ ನೋಡ್ಕೊಂಡ್ರಿ. ಇದ್ದಕ್ಕಿದ್ದಾಗಿ ನಾಪತ್ತೆ ಆದವರು ಈ ಪರಿಸ್ಥಿತಿಲಿ ಸಿಕ್ಬಿದ್ರಿ. ಹೇಳ್ರಿ, ನಾನು ಏನ್ ತಪ್ಪು ಮಾಡ್ದೆ ತಂಗಿ ಶಿಕ್ಷೆ ಕೊಟ್ರಿ? ಅಯ್ಯೋ ಶಿವನೇ, ಟಿವಿಲ್ ಬರೋ ಮೆಗಾ ಸೀರಿಯಲ್ ಸ್ಟೋರಿ ನನ್ ಮನೆ ಒಳಗೆ ನಡೀತಾ ಇತ್ತಲ್ವಾ ವಿಜಯ? ಅಣ್ಣ, ಇವ್ಳು ಹೇಳ್ತಾರ ಕತೆ ಎಲ್ಲ ಮೆಗಾ ಸೀರಿಯಲ್ ಸಿನಿಮಾದ್ದು. ಬರೀ ರೀಲ್ ಬಿಡ್ತಾವಳೆ. ರೀಲ್ ಬಿಡ್ತಾವಳ? ಲೇ ಕೌಸಲ್ಯ, ನೀನಾದ್ರೂ ನನ್ ಮಾತ್ ನಂಬೆ. ನಂಬಕ್ಕೆ ನೋಡಿಲಿ, ಫೋಟೋ ತೋರಿಸ್ತಾವಳೆ. ಅಣ್ಣ, ಇದು ಕಂಪ್ಯೂಟರ್. ಯಾರ್ ಮೂತಿ ಬೇಕಾದ್ರೆ ಅಂಟಿಸ್ಬೋದು. ಇವಳು ತಾಕತ್ತಿದ್ರೆ ಬೇರೆ ಸಾಕ್ಷಿ ತೋರ್ಸಕ್ಕಳ. ಬೇರೆ ಸಾಕ್ಷಿ ತೋರಿಸ್ತೀಯಾ? ಬೇರೆ ಸಾಕ್ಷಿ ಕೊಡ್ಬೇಕು ತಾನೆ? ಕೊಡ್ತೀನಿ. ಆಗ್ಲಾದ್ರೂ ನನ್ನ ನಂಬ್ತೀರಾ? ನಾನೊಂದ್ ಹೆಣ್ಣಾಗಿ ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ನಿಮ್ ತೊಡೆ ಮೇಲೆ ಒಂದ್ ಕಪ್ಪು ಚುಕ್ಕೆ ಇದೆ. ಅದನ್ನ ಒಪ್ಕೋತೀರಾ? ನಾನು ಒಪ್ಕೊಳ್ಳಲ್ಲ. ಹಾಗಾದ್ರೆ ತೋರ್ಸಿ. ನಾನೇ ತೋರ್ಸ್ಬೇಕು? ಅಣ್ಣ, ಇಷ್ಟು ವರ್ಷದ ನೀನ್ ನೋಡಿದ್ಯಾ? ಇವಳು ಹೇಳೋದಿಲ್ಲ, ನೀನ್ ನಂಬ್ತೀಯಾ? 7 ಕೋಟಿ ಬೈಲಾರ್ಲಿಂಗ. ಒಂದು ಆ ಬಚ್ಚೆನ ತಾಯಿ ನೋಡಿರ್ಬೇಕು, ಇಲ್ಲ ಹೆಂಡತಿ ನೋಡಿರ್ಬೇಕು. 3ನೇ ಅವಳು ಯಾರೋ ಆ ಬಚ್ಚೆ ನೋಡೋವಳೆ ಇದ್ರೆ ಇನ್ನೂ ನಾನ್ ನಂಬ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ನನ್ನಂತ ಬೇಕುಪನೆ ಯಾರು ಇಲ್ಲ. ಇದ್ರಲ್ಲಿ ನೋ ಮೋಸ ನಡೆದಿದೆ. ನನ್ಗೂ ಹಂಗೆ ಅನ್ನಿಸ್ತಾ ಇದೆ ಅಲ್ವಣ್ಣ?
ನನ್ನ ಹತ್ರ ನೀನು ಮದುವೆ ಮುಂಚೆ ಬೇಡ ಬೇಡ ಮದುವೆ ಬೇಡ ಅಂತ ಇದ್ದೋನು ಆಮೇಲೆ ಮೂಳೆ ರುಚಿ ಸಿಕ್ಕಿದ್ ನಾಯಿ ತರ ಮದುವೆ ಮಾಡು ಅಂತ ಅಂದೆ. ಇದನ್ನೆಲ್ಲಾ ನೋಡಿದ್ರೆ ಮದುವೆ ಮುಂಚೆ ನೀನು ಮೇನಿಕೆ ವಿಶ್ವಾಮಿತ್ರನ್ ತರ ಅವಳೇನ ಇವಳು ಅವಳೇ ಬೇರೆ ಅವಳು ಬೇರೆ ಇವಳು ಬೇರೆನಾ? ಅಯ್ಯೋ ನಾನು ಅಲ್ಲೂ ಏನೋ ಮಾಡ್ಲಿಲ್ಲ, ಅವಳನ್ನ ಸುಮ್ನೆ ನೋಡಿದ್ದೆ ಅಷ್ಟೇ. ಲೈ ಕೌಸಲ್ಯ, ನಮ್ ತಾಯಣ್ಣ ಹೇಳ್ತಾ ಇದೀನಿ ಕೇಳು, ಅವಳು ನಾನು ಒಂದೇ ಒಂದ್ಸಲ ಟಚ್ ಮಾಡ್ದು ಅಷ್ಟಕ್ಕೆ ನಾನು ಓಡ್ ಬಂದ್ಬಿಟ್ಟು ಪವಿತ್ರ ಅಂತ ಗೋಮೂತ್ರದಲ್ಲಿ ಸ್ನಾನ ಮಾಡಿದೀನಿ ಗೊತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಇವಳನ್ನ ಬಿಟ್ಟು ಇನ್ನೂ ಒಂದ್ ಕೇಸ್ ಇದ್ಯಾ? ನಮ್ ತಾಯಣ್ಣ ಹೇಳ್ತಾ ಇದೀನಿ, ಇದಕ್ಕಿಂತ ಹೆಚ್ಚಿಗೆ ನನ್ಗೆ ಏನು ಗೊತ್ತಿಲ್ಲ. ಇದ್ರ ಮೇಲೆ ನಿಮ್ ಇಷ್ಟ. ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾನು ಮನೇಲಿ ಇರೋದಿಲ್ಲ. ನನ್ ಮಾತು ಅಣ್ಣ, ಹಿಂಗಾಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಪ್ಪ. ನಾನೇನ್ ಅನ್ಕೊಂಡಿದ್ದ? ಅಯ್ಯೋ, ನಾನ್ ತುಂಬಾ ಕನಸು ಕಂಡಿದ್ದೆ. ಕನಸಿನ ಬಗ್ಗೆ ಮಾತ್ರ ಮಾತಾಡಿ ಮಾವ, ನಾನ್ ಹೊಟ್ಟೆ ಎಲ್ಲ ಉರಿಯುತ್ತೆ. ಹಾಳಾಗೋಗ್ಲಿ ಬಿಡು, ಬೇಜಾರ್ ಮಾಡ್ಕೊಬೇಡ, ಸಮಾಧಾನ ಮಾಡ್ಕೋ. ಏನ್ ಸಮಾಧಾನ ಏನೋ ಅಳಿಮಯ್ಯ, ತಪ್ಪು ತಿಳ್ಕೊಬೇಡ, ಸುಮ್ನೆ ಮಾತಿ ಕೇಳ್ತೀನಿ. ಸೆಕೆಂಡ್ ಸೆಟಪ್ ಏನಾದ್ರು ಇತ್ತಾ? ನಿಮ್ಗೂ ನನ್ನ ಮೇಲೆ ಅನ್ನಾನ? ಗಾಬರಿ ಆಗ್ಬೇಡ. ಅಲ್ಲಪ್ಪ, ಈಗ ನೀನು ಆಸೆಬೆಲೆ ಸಿನಿಮಾ ನೋಡಿದ್ಯಾ? ನೋಡಿದೀನಿ. ಅದ್ರಲ್ಲಿ ವಿಷ್ಣುವರ್ಧನ್ ಆಕ್ಸಿಡೆಂಟ್ ಆಗ್ಬಿಡಲ್ವಾ? ಹಳೆದೆಲ್ಲ ಮರ್ತೋಗ್ಬಿಡಲ್ವಾ? ಹಂಗೆ ನಿನ್ ಫ್ಲಾಶ್ ಬ್ಯಾಕ್ ಎಲ್ಲ ಎಡಬಟ್ಟಾಗ್ಬಿಟ್ಟಿದ್ರ ಬಾವಾ? ಅದು ಸಿನಿಮಾ ಬಾವಾ. ಸಿನಿಮಾನೋ ಗಿನ್ಮಾನೋ ಜೀವನದಲ್ಲಿ ಒಂದ್ಸರಿ ಆಗ್ಬಿಡ್ತದೆ. ಒಂದ್ ದೊಣ್ಣೆ ತಗೊಂಡು ತಲೆ ಮೇಲೆ ಪೈ ಇಡುತ್ತೆ ಹೊಡಿತೀನಿ, ಎಲ್ಲ ಸರಿ ಹೋಗ್ಬಿಡ್ತದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಕಲ್ಚಬ್ಡಿ, ಅದನ್ನ ತಗೊಂಡು ಒಂದೇ ಸಲ ತಲೆ ಮೇಲೆ ಹಾಕ್ಬಿಡಿ. ಆಮೇಲೆ ನಾನ್ ನಿನ್ ತಿಥಿ ಮಾಡ್ಬೇಕಾಗುತ್ತೆ. ಅಯೋಗ್ಯ, ಒಂದ್ ಸ್ಮಾಲ್ ಐಡಿಯಾ ಕೊಟ್ಟೆ ಕಣ. ಏನ್ ಐಡಿಯಾನ ಏನೋ? ಅವಳ ಮನೆಯಿಂದ ಓಡಿಸೋ ಐಡಿಯಾ ಏನಾದ್ರು ಕೊಡಿ ಮಾವ. ಅವಳನ್ನ ಮನೆಯಿಂದ ಓಡಿಸೋ ಐಡಿಯಾ? ಏನ್ ಬಾಬಾ ಸಿಕ್ತು? ಏನ್ 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 ಮರ್ತೋಗ್ಬಿಡ್ತದೆ. ಅದು ನೀನು ಆತ್ಮ ಸರಿಯಾಗಿ ನಡ್ಕೊಂಡಿದ್ದಿ ತಾನೇ? ನಿಮ್ಮ ಅಪ್ರಾಣೆ ಮಾವ. ಕತ್ತಿಡ್ದ ಆಚಿಗೆ ದಪ್ಪುಡು. ಆ ಕೆಲಸ ಯಾವತ್ತ ಮಾಡ್ತಿದ್ದೆ, ಆದ್ರೆ ಈ ದರಿದ್ರ ಮಚ್ಚ ಒಂದ್ ಇದೆಯಲ್ಲ, ಒಂದ್ಸಲ ನೋಡಿ ಮಾವ. ತೋರ್ಸ್ಬೇಡ, ಬಿಚ್ಬೇಡ, ಜನಕ್ಕೆ ಬೇಜಾರಾಗುತ್ತೆ. ಅದೇನ್ ಬೃಂದಾವನ ತಾಜ್ಮಲ್ಲ ಬಿಚ್ಚಿ ತೋರ್ಸ್ಕೊತಿದ್ಯಲ್ಲ. ಮುಚ್ಕೋಬೇಕ. ಜೀವನದಲ್ಲಿ ಮುಂದಕ್ಕೆ ಬರೋಂತಂದ್ರೆ ಮತ್ತೆ ತೋರ್ಸಕ್ ಮುಂದಕ್ಕೆ ಬರ್ತಾವನೆ. ಆಯ್ತಾನೆ, ನಡಿ ಹೋಗೋಣ. ಮಾವ ಆತ್ಮಕ್ ಸರಿಯಾಗಿ ನಡ್ಕೊಂಡಿದ್ದಾನೆ. ಆ ಪರಮಾತ್ಮ ನಮ್ಗೊಂದ್ ದಾರಿ ತೋರಿಸ್ತಾನೆ. ಬೇಗ ಹಾಕೋ, ಮಾಡಿ ಮೇಲಿಂದ ಜನ ನೋಡ್ತಾ ಇದ್ದಾರೆ. ಆ ಮಚ್ಚೆ ನಿನ್ಗೆ ಅಲ್ಲೇ ಕೊಡ್ಬೇಕಾಗಿತ್ತ, ಬೇರೆ ಎಲ್ಲಾದ್ರೂ ಕೊಡಕ್ ಆಗ್ತಿರ್ಲಿಲ್ವಾ? ಅದೇ ನಮ್ಮನೆಗ್ ಬಂದಿರಲ್ಲ ಪಿಶಾಚಿ ಆಂಟಿ, ಆಗಲೇನು ಇಟ್ಟಿರ್ಬೇಕು. ನೋಡೋಣ, ತೆಗಿರೆ ಕಂಡ್ರೆ ಏನಾಯ್ತೆಲ್ಲ ಬರೀ ಪಟ್ಟೆಗಳು. ತೆಗಿರೆ ಐವತ್ತನೇ ದಿನ. ರೂಪಾ, ನಾನ್ ಮೋಸ ಹೋಗ್ಬಿಟ್ಟೆ ಅಣ್ಣ, ನನ್ ಕಾಪಾಡಣ್ಣ, ನನ್ ಮಾಂಗಲ್ಯ ಉಳ್ಸು. ರೂಪಾ, ಯಾಕೆ ಮಾಡ್ತಾ ಇದ್ಯಾ? ಇದೇನ್ ಕಣ್ಣಲ್ಲಿ ಇರು. ನನ್ನ ನೀನೇ ಕಾಪಾಡ್ಬೇಕಣ್ಣ, ನೀನಿಲ್ದೆ ಯಾರಿದ್ದಾರೆ ನನ್ಗೆ? ನಾನು ಇದೀನಿ ಅಂತ ಗೊತ್ತು ತಾನೆ, ಏನಾಯ್ತು ಅಂತ ಹೇಳಮ್ಮ. ಅಣ್ಣ, ನಾನೇನು ಅಂತ ಹೇಳಣ್ಣ. ನಾನ್ ಯಾರನ್ನ ತುಂಬಾ ಇಷ್ಟಪಟ್ಟು ಅಪ್ಪ ಅಮ್ಮನ್ನು ವಿರೋಧ ಕಟ್ಕೊಂಡು ಮನೆ ಬಿಟ್ಟು ಹೋದ್ನು. ಅವ್ರ 3 ತಿಂಗಳಿಂದ ಕಾಣ್ತಾ ಇಲ್ಲ ಅಣ್ಣ. ಅವ್ನ್ ಬರೇ 3 ತಿಂಗಳಿಂದ ಕಾಣ್ತಾ ಇಲ್ವಾ, ಅಥವಾ ನಿನ್ ಕೈಗೆ ಏನಾದ್ರು ಕೊಟ್ಬಿಟ್ಟೆ ಹೋಗಿದಾನ? ಇಲ್ಲ ಅಣ್ಣ, ಅವ್ರಿಲ್ದೆ ನಾನಂತೂ ಬದುಕಿರಲ್ಲ, ಸತ್ತು ಹೋಗ್ತೇನೆ. ರೂಪಾ, ಉಚಿತ್ರ ಮಾತಾಡ್ಬೇಡ ಕಣೆ. ಸರಿ, ನಿನ್ ಗಂಡ ಅನ್ಸ್ಕೊಟ್ರ ಪ್ರಾಣಿ ಪುಣ್ಯಾತ್ಮ ಇದಾನಲ್ಲ, ಅವ್ನ್ ಯಾರು ಏನು ಅಂತ ಕಂಡಿಡಿಯೋದಕ್ಕೆ ಒಂದ್ ಫೋಟೋ ಗಿಟ ಏನಾದ್ರು ಇದೆಯಾ? ಇದೆ ಅಣ್ಣ, ಕೊಡ್ತೀನಿ. ಇವನೇನಾ ನಿನ್ನ ಇಷ್ಟಪಟ್ಟು ಮದುವೆ ಆಗಿರೋದು? ಹೌದಣ್ಣ, ಆ ದೇವ್ರ ಸಾಕ್ಷಿಯಾಗ್ಲು ನಾನ್ ಮದ್ವೆ ಆಗಿದ್ ಇವ್ರನ್ನೇ. ಅವ್ರಿಲ್ದೆ ನಾನ್ ಬದುಕಿರಲ್ಲ. ಇದಕ್ ನೀನೇ ಒಂದ್ ದಾರಿ ತೋರಿಸ್ಬೇಕು, ಇಲ್ಲ ಅಂದ್ರೆ ನಾನ್ ಕೆರೆನೋ ಬಾವಿನೋ ನೋಡ್ಕೊಂತೀನಿ. ಏ ರೂಪಾ, ಇದೇನ ಹುಚ್ಚಿತರ ಮಾತಾಡ್ತಾ ಇದ್ಯಾ? ನಾನ್ ನಿಮ್ಮ ಅಣ್ಣ ಇದೀನಲ್ಲ. ನೋಡು, ನಿನ್ ಗಂಡ ಎಲ್ಲಿದ್ದಾನೆ ಅಂತ ಕಂಡಿಡಿಯೋ ಬಾರ ನಂದು. ಅಲ್ಲಿವರೆಗೂ ನೀನು ನಮ್ಮನೇಲೇ. ಆಯ್ತಣ್ಣ, ಕೊಡನ್ನ ಕೊಡು ಬಾ.
ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ನೀವು? ನಾನು ರೆಗ್ಯುಲರ್ ಆಗಿ ಬರ್ತೀನಿ. ನೀವು? ನಾನ್ ರೆಗ್ಯುಲರ್ ಅನ್ನೋದಕ್ಕಿಂತ ಈ ರಂಗನಾಥ್ ಸ್ವಾಮಿ ಬಿಟ್ರೆ ನನ್ಗಿನ್ಯಾರಿದ್ದಾರೆ? ರೂಪಾ, ನಿನ್ನೆ ಆ ಫೋಟೋದಲ್ಲಿ ತೋರಿಸಿದ್ರಲ್ಲ, ಅವ್ರು ನಿಮ್ ನಿಜವಾದ ಗಂಡನ? ನನ್ ಗಂಡ ಅಲ್ದೆ ಬೇರೆಯವ್ರ ಗಂಡನ ತೋರಿಸ್ಬಿಟ್ಟು ನಮ್ಮವ್ರು ಅಂತ ಹೇಳಕ್ಕಾಗತ್ತಾ? ಚೇಚಿ, ಹಾಗಲ್ಲ, ಸುಮ್ನೆ ಕನ್ಫರ್ಮ್ ಮಾಡ್ಕೊಳಕ್ ಹೇಳ್ದೆ ಅಷ್ಟೇ. ಕನ್ಫರ್ಮ್ ಮಾಡೋದಿಕ್ಕೆ ಆ ರಂಗನಾಥ್ ಸ್ವಾಮಿನೇ ಕೆಳಗಿಳಿದ್ ಬಂದ್ ಹೇಳ್ಬೇಕಾ ನಿಮ್ಗೆ? ಅದು ಹಾಗಲ್ಲ ನೋಡಿ, ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ಅದು ಅದಿರ್ಲಿ, ನನ್ನ ಬಗ್ಗೆ ಇಷ್ಟೊಂದು ವಿಚಾರಿಸ್ತಿದ್ದೀರಲ್ಲ, ಏನ್ ವಿಷಯ? ಏನಿಲ್ಲ, ಅದು ಸುಮ್ನೆ ಕ್ಯೂರಿಯಾಸಿಟಿಗೋಸ್ಕರ ಕೇಳ್ದೆ. ಹೌದು, ಅವ್ರು ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಅವ್ರು ನನ್ಗೆ 2 ವರ್ಷದಿಂದ ಪರಿಚಯ. ನಾವ್ ಮದ್ವೆ ಆಗಿ 1 ವರ್ಷ ಆಯ್ತು. 1 ವರ್ಷದಿಂದ ನೀವು ಅವ್ರ ಜೊತೆ ಸಂಸಾರ ಮಾಡ್ತಿದ್ದೀರಾ? ಮದ್ವೆ ಆದ್ಮೇಲೆ ಸಂಸಾರ ಮಾಡ್ದೆ ಇನ್ನೇನ್ ಮಾಡ್ತಾರೆ? ಅದು ಇಲ್ಲ ಇದು ಇಲ್ಲ, ನನ್ ಪ್ರಾಬ್ಲಮ್ ನನಗೆ. ಸುಮ್ನೆ ಟೆನ್ಷನ್ ಕೊಡ್ಬೇಡಿ, ದೇವ್ರನ್ನ ನೆಮ್ಮದಿಯಾಗಿ ಪ್ರಾರ್ಥನೆ ಮಾಡಕ್ ಬಿಡಿ ಪ್ಲೀಸ್. ಹಲೋ, ನಾನ್ ಜಯನಗರ ಕಾಂಪ್ಲೆಕ್ಸ್ ಹತ್ರ ಕಾಯ್ತಾ ಇದ್ದೀನಿ, ಬೇಗ ಬರ್ತೀರಾ? ಬರ್ಬೇಕು. ಹಾ, ಇಲ್ಲೇ ನಿಲ್ಸಕ್ಕ ದೊರೆ ತಗೊಳಯ್ಯ. ಸರಿ. ಅಯ್ಯೋ, ನನ್ನ ತಮ್ಮ ಫಾಲೋ ಮಾಡ್ತಾನೆ. ಹಬ್ಬಕ್ಕೊಂದು ಸೀರೆ ತಗೊಳ್ಳಿ ಅಂತಂದ್ರೆ ಇರೋ ಸಂಬಳ ಎಲ್ಲ. ನಾನು ಆಗ್ಲೇ ಹೇಳಿಲ್ವಾ ಇವನೇ ನನ್ನನ್ನ ಚುಡಾಯಿಸ್ತಿರೋದು ಅಂತ? ಮೋಸ ಮಾಡ್ತೀಯ?
ಬೇಡ ವಿಜಯ್, ಬೇಡ ವಿಜಯ್. ಹೇಗೆ ಕೈನ ಹೆಣ್ಣಿನ ಕುಲಕ್ಕೆ ಕಳಂಕ ತರ್ತಾ ಇದ್ಯಾ? ನನ್ನ ಮೋಸ ಮಾಡಿದ ಇವ್ರಿಗೂ ಮೋಸ ಮಾಡ್ತೀಯ ತಾನೆ? ಇವರಿಂದ ನೀನ್ ಯಾತಕ್ಕೋಸ್ಕರ ಕಾಪಾಡ್ದೆ ಗೊತ್ತಾ? ಜಸ್ಟ್ ಮಾನವೀಯತೆ ದೃಷ್ಟಿಯಿಂದ. ಸಾಕು ವಿಜಯ್, ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು ತಾನೆ. ಬನ್ನಿ ನನ್ ಜೊತೆ. ವಿಜಯ್, ಇವ್ರು ಯಾರು ಗೊತ್ತಾ? ನನ್ ತಾಳಿ ಕಟ್ಟಿದ್ ಗಂಡ. ಇವ್ರೊಂದ್ ಹೋಟ್ಲು ನಡೆಸ್ತಾ ಇದ್ರು. ಅಕಸ್ಮಾತಾಗಿ ಬೆಂಕಿ ಬಿದ್ದು ಲಾಸ್ ಆಗೋಯ್ತು. ಅದನ್ನ ಮೇಂಟೈನ್ ಮಾಡಕ್ಕೆ ಅಂತ 2 ಲಕ್ಷ ಸಾಲ ಮಾಡಿದ್ರು. ಈಗ ನೀವ್ ರೌಡಿಯಿಂದ ಕಾಪಾಡಿದ್ರಲ್ಲ, ಅವರೇ ಇವ್ರಿಗೆ ಸಾಲ ಕೊಟ್ಟಿದ್ದು. ಟೈಮಿಗೆ ಸರಿಯಾಗಿ ದುಡ್ಡು ಕೊಡ್ಲಿಲ್ಲ ಅಂತ ಇವ್ರನ್ನ ಈ ಸ್ಥಿತಿಗೆ ತಂದ್ರು. ಮುಂದೆ ಏನಾಗುತ್ತೋ ಅಂತ ಭಯದಲ್ಲಿದ್ದಾಗ ಸಮಯಕ್ಕೆ ಸರಿಯಾಗಿ ನಿಮ್ ಅಣ್ಣ ಬಂದ್ರು. ನಿನ್ ಕಷ್ಟಕ್ಕೆ ನಾನು ಆಗ್ತೀನಿ, ನಾನು ಹೇಳ್ದಂಗ್ ನಟಿಸ್ತೀಯ ಅಂತ ಕೇಳ್ಕೊಂಡ್ರು. ನನಗ್ ಬೇರೆ ವಿಧಿನೇ ಇಲ್ದೆ ಒಪ್ಕೊಂಡೆ. ನಿಜ ಹೇಳ್ತೀನಿ ವಿಜಯ್, ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ. ನಿಮ್ ಜೀವನದಲ್ಲಿ ನಾನು ತುಂಬಾ ನೋವು ಕೊಟ್ಬಿಟ್ಟಿದ್ದೇನೆ. ದಯವಿಟ್ಟು ನನ್ನ ಕ್ಷಮಿಸ್ತೀರಾ ವಿಜಯ್? ದಾಮಿನಿ, ನೀನ್ ಈ ನಗು ಮುಖದ ಹಿಂದೆ ಇಷ್ಟೊಂದು ನೋವಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನ್ ಗಂಡ ಮಾಡಿ ಸಾಲನ ನಾನ್ ತೀರಿಸ್ತೀನಿ. ಈ ಅನಾಹುತಕ್ಕೆಲ್ಲ ನಮ್ಮ ಅಣ್ಣನೇ ಕಾರಣ ಅಂತ ಗೊತ್ತಾಯ್ತಲ್ಲ, ನನ್ಗಷ್ಟು ಸಾಕು. ಅಣ್ಣ ಅಣ್ಣ, ಏನಯ್ಯ? ಆಪರೇಷನ್ ಮಾಡಿಸ್ಕೊಂಡ್ ಮ್ಯಾಕ್ ಏನು ತೊಂದ್ರೆ ಆಗಲ್ವಣ್ಣ? ಕೆಲ್ಸಕ್ಕೆ ತೊಂದ್ರೆ ಇರಲ್ಲ, ಮಕ್ಕಳಾಗಲ್ಲ ಅಷ್ಟೇ. ಹೌದಾ ಅಣ್ಣ, 1 ನಿಮಿಷ. ಇನ್ನೇನಯ್ಯ? ಅಣ್ಣ ಒಂಚೂರು ಜಲ್ಬತ್ತೆ ತೀಸ್ಕೊಂಡ್ ಬರ್ತೀನಿ ಅಣ್ಣ. ಕರ್ಮ, ಹೋಗು. ಅಯ್ಯಪ್ಪ. ರಂಗ, ಏನ ಅವ್ನ್ ಬರೋ ತನಕ ಅವ್ನ್ ಬಿಡಿ ಸೇತ್ಕೊಂಬೋಣ ಬಾ. ಸರ್ ನಡಿ. ಬನ್ರಿ ಬನ್ರಿ, ಮೆತ್ತಿಗೆ ಬನ್ರಿ. ಅಯ್ಯೋ, ಅಲ್ಲ ರೀ, ಇತ್ತೀಚೆಗೆ ಯಾಕ್ರಿ ಇಲ್ಲದೆಲ್ಲ ಮಾಡ್ಕೊಂಡು ಸಿಕ್ಕಾಕೋತಾ ಇದ್ದೀರಾ? ಏನ್ ಮಾಡೋದೆ, ಸ್ವಲ್ಪ ಯಾಮಾರ್ದ್ರು 5 ಕೋಟಿ ಕೈ ಬಿಟ್ಟು ಹೋಗುತ್ತಲ್ಲ ಅಂತ ಒದ್ದಾಡ್ತಾ ಇದೀನಿ. ನೀವೇ ಹೇಳ್ತಾ ಇದ್ರಿ ಪ್ರಯತ್ನ ಏನಿದ್ರು ನಮ್ದಷ್ಟೇ, ಫಲಾನುಫಲ ಅವಂದು ಅಂತ. ಅವ್ನು ಬರ್ತಾರ ಪೋಸ್ಟ್ ನೋಡಿದ್ರೆ ಹರಿಶ್ಚಂದ್ರ ಘಾಟಲ್ಲಿ 1 ಸೀಟ್ ರಿಸರ್ವ್ ಮಾಡಿಸ್ ಬರ್ತಾವನೇನ ಕಾಣುತ್ತಲ್ಲ. ಅವ್ನು ಬರ್ತಾರ ಫೋರ್ಸ್ ನೋಡಿದ್ರೆ ನನ್ಗೆ ಯಾಕೆ ಭಯ ಆಗುತ್ತೆ. ನಾನು ಎಸ್ಕೇಪ್ ಆಗ್ಬಿಡ್ತೀನಿ, ನೀನ್ ಸ್ವಲ್ಪ ಮೇಂಟೈನ್ ಮಾಡು. ಅಪ್ಪ, ಅಯ್ಯೋ, ಅಯ್ಯೋ, ಏನ್ ಮಾಡ್ಬೇಕು ಅಂತ ಲೋ ರಾಮಣ್ಣ ಬಂದು ಮಲಗ್ಬಿಟ್ಟಿದಾರ, ಬಾರ ಕರ್ಕೊಂಡು ಹೋಗೋಣ. ಹೌದು ಕಣೋ, ಆ ಆಪರೇಷನ್ ಅಂತೇಳಿ ಮುಖ ಮುಚ್ಕೊಂಡ್ಬಿಟ್ಟಿದ್ದಾನೆ, ಬಾ ಕರ್ಕೊಂಡು ಹೋಗೋಣ. ಅಣ್ಣ ಈ ರೀತಿ ಮಾಡ್ತಾನೆ ಅಂತ ನಾನು ಕನಸಲ್ಲಿ ಅನ್ಕೊಂಡಿರ್ಲಿಲ್ಲ. ಅವನೇ ನನ್ ಭಾಗದ ದೇವ್ರು, ನನ್ ಸರ್ವಸ್ವ, ನನ್ ತಂದೆ ತಾಯಿ ಅಂತ ಅನ್ಕೊಂಡಿದ್ದೆ. ಯಾಕಂತ ಈ ರೀತಿ ಮಾಡ್ದ ಅವನು? ಅಯ್ಯೋ ವಿಜಿ, ಆಗಿದ್ದಾಗೋಯ್ತು ಕಣಪ್ಪ. ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ ಕಣ. ಅವ್ರನ್ನೇನು ಅನ್ಬೇಡ ಕಣ ಪ್ಲೀಸ್. ನೋಡು, ಇನ್ಮೇಲೆ ಆ ರೀತಿ ಏನೋ ನಡೆದಿರೋ ಹಾಗೆ ನಾನ್ ನೋಡ್ಕೋತೀನಿ. ಅಣ್ಣ ಇಲ್ಲದನ್ನ ಹೇಳು. ನನ್ನ ಯಾಕೋ ಆಪರೇಷನ್ ಥಿಯೇಟರ್ ಬಂದ್ರಿ? ಅನಸ್ತೇಷಿಯಾ ಕೊಡದೆ ಆಪರೇಷನ್ ಥಿಯೇಟರ್ಗೆ ಪೇಷಂಟ್ ನ ಕರ್ಕೊಂಡು ಅನಿಸ್ತೇಷಿಯಾನಾ? ಅಯ್ಯೋ ಸಾರಿ ಸರ್. ಅಯ್ಯೋ ಅಯ್ಯೋ, ಏನೋ ಎಡವಟ್ಟು ಆಗೋಯ್ತು ಕಣೋ, ಏನೋ ಎಡವಟ್ಟು. ಬಾರೋ. ಅಯ್ಯೋ, ನಿಮ್ ಮನೆ ಕಾಯವಾಗೋಗ ಯಾರಿಗೋ ಮಾಡ್ಬೇಕಾಗಿದ್ದ ಆಪರೇಷನ್ ನನಗೆ ಮಾಡ್ಬಿಟ್ರಲ್ಲೋ. 9 ಹೆಣ್ಣಾಗಿತ್ತು, ಇನ್ನು 2 ಗಂಟೆ ಆಗ್ಲಿ ಅಂತ ಕಾಯ್ತಿದ್ದೆ. ಏನ್ರಿ ಆಯ್ತು, ಏನ್ರಿ ಆಯ್ತು? ಮಕ್ಕಳಾಗ್ಲಿದ್ದಾಗ ಜನ ಕತ್ತಿಸ್ಕೊಂಡು ಕಡೆ ವಿಜಿ. ಅಣ್ಣ ನೀನೇನು ಹೇಳ್ಬೇಡ, ಎಲ್ಲ ವಿಷಯ ನನ್ಗೆ ಗೊತ್ತಾಯ್ತು. ಒಂದು ಮಾತು ಕೇಳ್ತೀನಿ, ಯಾಕಣ್ಣ ನನ್ನ ಜೀವನದಲ್ಲಿ ಈ ರೀತಿ ಆಟಾಡ್ಕೋದೆ? ನಿನ್ನ ಮಕ್ಕಳನ್ನ ನನ್ನ ಮಕ್ಕಳು ಅಂತಾನೆ ತಾನೇ ನಾನು ತಿಳ್ಕೊಂಡಿದ್ದೆ. ಮದುವೆ ಆದ್ಮೇಲೆ ನಾನೆಲ್ಲಿ ಬದಲಾಗ್ತೀನೋ ಅಂತ ನನ್ನ ಪಾಲಕ್ ಬಂದಿದ್ದ ಆಸ್ತಿನೆಲ್ಲ ನಿನ್ನ ಮಕ್ಳಿಗೆ ಹೆಸರೇ ಮಾಡಿದೀನಿ ಅಣ್ಣ. ಬೇಕಾದ್ರೆ ನಮ್ ಲಾಯರ್ ಕೇಳೋಣ. ವಿಜಯ, ದಯವಿಟ್ಟು ನನ್ ಕ್ಷಮಿಸ್ಬಿಡು. ಮನುಷ್ಯನ್ಗೆ ಆಸೆ ಇರ್ಬೇಕು, ಆದ್ರೆ ದುರಾಸೆ ಇರಬಾರ್ದು ಅನ್ನೋ ಗಾದೆ ಎಷ್ಟು ಸತ್ಯ ನೋಡೋ. ನಾನು ಮಾಡಿದ ತಪ್ಪಿಗೆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ದಯವಿಟ್ಟು ಕ್ಷಮಿಸ್ಬಿಡು, ನನ್ ಕ್ಷಮಿಸ್ಬಿಡು ವಿಜಯ. ಏನ್ ಆಗ್ಬಾರ್ದು ಆಗೋಯ್ತು ಅಂತ ಹಂಗ್ ಬಿಡ್ಕೋತಾ ಇದೀಯ? ಅಯ್ಯೋ, ಯಾರಿಗೋ ಮಾಡ್ಬೇಕಾಗಿದ್ದ ಆಪರೇಷನ್ ಡಾಕ್ಟರ್ ಕರ್ಕೊಂಡೋಗಿ ನನಗ್ ಮಾಡ್ಬಿಡಲ್ಲ. ನಿನಗ್ ಮಾಡಿದ್ರ? ಆಪರೇಷನ್ ಮಾಡಿದ್ರ? ಸಂತಾನ ಹರಣ ಶಸ್ತ್ರಚಿಕಿತ್ಸೆ. ಯಾಕೋ ನಗ್ತಾ ಇದೀಯಾ? ಇದಕ್ಕಿಂತ ಸಂತೋಷ ಪ್ರಪಂಚದಲ್ಲಿ ಇನ್ನೇನಿದೆಯೋ? ನನ್ ಮಗನ ಯಾವತ್ತೋ ಮಾಡಿಸ್ಕೋಬೇಕಾದ ಆಪರೇಷನ್ ಮಾಡಿಸ್ಬಿಟ್ಟು ಮಕ್ಕಳು ಉಳಿಸ್ಕೊಂಡ್ಬಿಟ್ಟಿದ್ಯಾ. ಭಗವಂತ ನಿಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಸರ್ಕಲ್ ಮಾರಮ್ಮಗೆ 150 ತೆಂಗಿಗೆ ಬಿಡಿಸ್ತೀನಿ, ಬಿಡೋದಿಲ್ಲ. ನಿಂಗ್ ಆಗ್ಬೇಕಾಗಿದೆ.
1 2 3 8 ಹೊತ್ತು ಇಲ್ಲಿ ನೋಡಿ, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡೋದೇನಮ್ಮ. ಯಾಕಪ್ಪ ಇಷ್ಟು ಜೋರಾಗಿ ಆಡ್ತಿದ್ಯಾ? ಇನ್ನೇನಮ್ಮ ಮಾಡ್ಲಿ, ಕಾಮಿಡಿ ಸಿನಿಮಾ ಹೋಗಿ ಸೆಂಟಿಮೆಂಟ್ ತಿರ್ಕೊಂಡ್ಬಿಡ್ದಲ್ಲಮ್ಮ. ಊನು ನನಗೆ ನೋಡು, ಏನೋ ನೀನು ಮಾಡ್ಬೇಕಾಗಿರೋ ಕೆಲಸ ಬೇಕಾದಷ್ಟು ಇಟ್ಕೊಂಡು ಈ ನನ್ನ ಮಗನ್ ಮುಂದೆ ಗೋಗರಿತ ಕೂತಿದೀಯ ಯೋಗ್ಯ. ಮಾವ ಮರ್ತೇ ಬಿಟ್ಟಿದ್ದೆ. ಈಗ ಏನ್ ಮಾಡೋದು? ಲೊಕೇಶನ್ ಚೆನ್ನಾಗಿ ಅರೇಂಜ್ ಮಾಡಿದಾರಲ್ವಾ? ಚೆನ್ನಾಗಿ ಮಾಡಿದೀರಾ. ಸ್ವಲ್ಪ ಬರ್ತೀರಾ? ಏನು ಮಕ್ಕಳೆಲ್ಲ ಇದಾರಲ್ಲೇ. ಮಕ್ಕಳು ಏನ್ ಮಾಡಕ್ಕಾಗುತ್ತೆ? ಬರ್ತಿದ್ರು ಮಕ್ಕಳು ಏನೇನು ಕೊಡಲ್ಲ. ಅಯ್ಯಯ್ಯೋ, ಅಪ್ಪ ಚಿಕ್ಕಮ್ಮ ಕಾಣಿಸ್ತಾನೆ ಇಲ್ವಲ್ರೇ? ಅಯ್ಯೋ ದೇವ್ರೆ, ಎಲ್ಲ ಸರಿದೆಲ್ಲ? ಏನ್ ಸರಿಯಾಗಿದೆ? ಮೇಲ್ಗಡೆ ಅವರೇ ಇಲ್ವಲ್ಲ, ಎಲ್ಲಿಗೆ ಹೋದ್ರು? ನನ್ನ ಮಗಳು ಹಂಗೆಲ್ಲ ಮಾಡಲ್ವೇ? ಏನ್ ಮಾಡಲ್ಲ? ಲೋ ಬೀಗ, ಏ ಬೀಗ. ಅಯ್ಯೋ ಯಾಕೆ ಹಂಗ್ ಕೂಕತ್ತಾ ಇದ್ಯಾ? ನಿನ್ ಮನ್ಕಾಯವಾಗ ಹೋಗ. ನನ್ ಮಗಳದು ನಿನ್ ತಮ್ಮ ಕಾಣಿಸ್ತಾ ಇಲ್ಲ, ಎಲ್ಲಿ ಹುಡ್ಕುದ್ರು ಕಾಣಿಸ್ತಾ ಇಲ್ವಾ? ಅಯ್ಯೋಯ್ಯೋ, ಆತ್ರಕ್ಕೆಲ್ಲ ಹೋಗಿ ಸೆಟಪ್ ಆಗ್ಬಿಟ್ಟವ್ರೆ ಕಣೋ ಇಬ್ರು. ನೋಡಪ್ಪ, ಚಿಕ್ಕ ವಯಸ್ಸಿನಲ್ಲೂ ಇದೇ ಆತ್ರ ನನ್ ಮಗ. ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲಿಗೆ ಹೋದ್ರು ಏನೋ. ಸಾಮಾನು ಮುಗಿಸಿದ್ರೆ ಎಷ್ಟೋ ಚೆನ್ನಾಗಿತ್ತು. ಯೋ, ಆ ಪೆಟ್ರೋಲ್ ಬಂಕ್ ಹೋಗ್ತೇನೆ ಕಡೆ ಎಲ್ಲ ಕಡೆ. ಅಯ್ಯೋ, ಆ ಪಕ್ಕದ ರೂಮಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಮಾಡೋದು? ಅಲ್ಲಿದಾರ. ಒಳಿಮಯ್ಯ, ಏನೋ ಕೂಗ್ದಂಗ ಆಯ್ತಲ್ಲ. ಒಳಿಮಯ್ಯ, ಒಳಿಮಯ್ಯ. ಸ್ವಲ್ಪ ಬರ್ತೀರಾ? ಅಂತೂ ಇತ್ತು.